ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಸೀರಿಯಸ್ ಆಗಿದ್ರಿ, ನನಗೂ ತಮಾಷೆ ಮಾಡೋಕೆ ಆಗ್ತಿಲ್ಲ ಇವತ್ತು. ಇವ್ರು ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡು ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡಲಿ ನಾನು ಅಲ್ವಾ? ಸಾಲ ಮಾಡಿದ್ದೀನಿ ನಾನು, ಸಾಲ ಮಾಡಿದ್ದೀನಿ ಅಂದ ತಕ್ಷಣ ನನ್ನ ಸಾಲ ಎಲ್ಲ ನೆನಪಾಗ್ಬಿಟ್ಟು ನಾನು ಹಿಂಗೆಲ್ಲ ಲೆಕ್ಕ ಹಾಕೊಂಡು ಕೂತಿದ್ದೆ ನಾನು. ಸಾಲ ಮಾಡೋಕ್ಕೆ ತಾಕತ್ ಬೇಕು ಅಂದ. ಅಯ್ಯೋ ನನಗೆ ಸಾಲ ತೀರ್ಸಕ್ಕೆ ತಾಕತ್ ಬೇಕು. ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡಬೇಕಾ, ಇಷ್ಟೊಂದು ಬೇಕಾ ಅನ್ನೋದು. ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾನೆ ಇದ್ದೀವಿ, ಸಾಲದಲ್ಲೇ ಬದುಕಿದ್ದೀವಿ, ಸಾಲದಲ್ಲೇ ಹೋರಾಡ್ತಿದ್ದೀವಿ. ಬಟ್ ಇವ್ನು ಯಾಕೆ ಬೇಕು, ಇಷ್ಟೊಂದು ಯಾಕೆ ಬೇಕು? ಓಕೆ, ಅದು ಅವ್ರ ಕಾನ್ಫಿಡೆನ್ಸು. ಸಾಲ ಮಾಡೋದಲ್ಲ ತಾಕತ್ತು, ಸಾಲ ತೀರ್ಸೋ ತಾಕತ್ತು ಕೊಡ್ಬೇಕು ಇವಾಗ ನಿನಗೆ. ಸೊ ಆ ಸಾಲ ತೀರ್ಸು, ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ. ಎಲ್ಲೋ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊ, ಅಷ್ಟು ದುಡ್ಡು ಸಂಪಾದನೆ. ವೈ ಸ್ಟ್ರಗಲ್ ಯುವರ್ ಲೈಫ್? ಯಾಕಂದರೆ ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು. ನನಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ, ಕೊನೆವರೆಗೂ ಗೊತ್ತಿಲ್ಲ. ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ. ಹಂಗೆ ಬೆಳ್ಕೊಂಬಂದೆ. ನನಗೆ 100 ಟ್ಯಾಂಕ್ ನೀರು ಬೇಕು, ನನಗೆ 100 ಜನ ಡ್ಯಾನ್ಸರ್ಸ್ ಬೇಕು. ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು, ಹೆಂಗೆ ಮಾಡ್ತಿದ್ರು ಏನೂ ಗೊತ್ತಿಲ್ಲ. ಏನೋ ಮಗ ಕನಸು ಕಾಣ್ತಿದ್ದಾನೆ, ಅವನ ಆಸೆ, ಅವ್ನಿಗೇನು ಬೇಕೋ ಕೊಡ್ರೋ, ಇಷ್ಟೇ. ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ, ಅವರೆಷ್ಟು ಕಷ್ಟಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ. ಬಟ್ ದ ಡೇ ಕೇಮ್, ಪ್ರತಿ ಪೈಸಾಗೂ ಗೊತ್ತಾಯಿತು ನನಗೆ. ನನ್ನ ಜೇಬು ಖಾಲಿ ಆದಾಗ, ಅರೆ ಇವಾಗ ದುಡ್ಡಿಲ್ವಲ್ಲ. ಎಷ್ಟೇ ದುಡ್ಡು ಇಲ್ಲದೆ ಹೋದರೂ ಕೂಡ ಸಿನಿಮಾ ಮಾಡೋ ಹುಚ್ಚಂತೂ ನಮ್ಮನ್ನು ಬಿಡಲ್ವಲ್ಲ. ಸೊ ಇರೋ ದುಡ್ಡಲ್ಲೇ ಸಿನಿಮಾ ಮಾಡಬೇಕು ಅನ್ನೋದು ಕನಸು ಕಂಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅಂದರೆ ದುಡ್ಡಿಲ್ಲ, ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್. ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅಷ್ಟಲ್ಲೇ ಸಿನಿಮಾ ಮಾಡೋದನ್ನು ಕಲಿಬೇಕು. ಬಿಕಾಸ್ ಸ್ಪೆಂಡಿಂಗ್ ಮನಿ ಈಸ್ ನಾಟ್ ಇಂಪಾರ್ಟೆಂಟ್, ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ, ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ, ಅವ್ರಿಗೆ ಎಷ್ಟು ಮನಸ್ಸು ಹಿಂಡ್ತೀವಿ, ಅದು ತುಂಬ ಇಂಪಾರ್ಟೆಂಟು. ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕಾದ್ರೆ ಅನಿಸಿದ್ದು, ನಾನು ಮಂಜಿನ ನೀನು ಟ್ರೈಲರ್ ಬಿಟ್ಟಿದ್ದೆ. ನಾನು ಒಂದು ಹೆಣ್ಣಿನ ಕೂಗು, ಮಗುವಿನ ಅಳು, ಅದಕ್ಕೆ ಕರಗದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು. ಅದು ನಿಮ್ಮ ಸಿನಿಮಾ ಕಾಪಿ ಹೊಡೆದಿದ್ದೀರಾ ಅಂತ ಅನಿಸ್ತು ನನಗೆ. ಟೈಟ್ಲ್ ಅಲ್ಲಿದ್ದ. ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರಿಗೆ. ಸಾಲ ತೀರಿಸಲು ತಾಕತ್ತು ಬೇಕು, ಕ್ರೇಜಿ ಮಾತಿಗೆ ಮೌನ. ಅವನಿಗೆ ಸಾಲ ಮಾಡೋಕೆ ತಾಕತ್ತು ಬೇಕು, ನನಗೆ ಸಾಲ ತೀರಿಸಲು ತಾಕತ್ತು ಬೇಕು. ಸಾಲದಲ್ಲೇ ಬದುಕಿದ್ದೇವೆ, ಹೋರಾಡುತ್ತಲೇ ಇದ್ದೇವೆ. ಹೀಗೆ ಹೇಳಿದ್ದು ಬೇರೆ ಯಾರೂ ಅಲ್ಲ, ಸ್ಯಾಂಡಲ್ವುಡ್ನಲ್ಲಿ ಕ್ರೇಜಿ ಸ್ಟಾರ್ ಅಂತಾನೆ ಕರೆಸಿಕೊಳ್ಳುವ ರವಿಚಂದ್ರನ್. ಎಸ್, ರವಿಚಂದ್ರನ್ ಹೀಗೆ ಹೇಳೋಕೆ ಕಾರಣ ನಟ ಅಜಯ್ ರಾವ್. ಇತ್ತೀಚೆಗೆ ಅಜಯ್ ರಾವ್ ಅವರು ರವಿಚಂದ್ರನ್ ಅವರ ಮನೆಗೆ ಹೋಗಿದ್ರು. ಅಲ್ಲಿ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ನಡೆಸಿದ್ರು. ಅದಕ್ಕೆ ಕಾರಣ ಅವರು ನಿರ್ಮಿಸಿ ನಟಿಸಿರುವ ಯುದ್ಧಕಾಂಡ ಸಿನಿಮಾ. ಆ ಸಿನಿಮಾ ಏಪ್ರಿಲ್ 18ಕ್ಕೆ ರಿಲೀಸ್ ಆಗ್ತಾ ಇದೆ. ರಿಲೀಸ್ಗೂ ಮೊದಲು ಟ್ರೇಲರ್ ಲಾಂಚ್ ಮಾಡೋಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರನ್ನ ಆಹ್ವಾನಿಸಲು ಹೋಗಿದ್ರು ಅಜಯ್. ಇನ್ನು ಅಜಯ್ ಅವರ ಆಹ್ವಾನದ ಮೇರೆಗೆ ರವಿಚಂದ್ರನ್ ಅವರು ಯುದ್ಧಕಾಂಡ ಟ್ರೇಲರ್ ಅನ್ನ ಶಂಖ ಊದುವ ಮೂಲಕ ಲಾಂಚ್ ಮಾಡಿದ್ರು. ಈ ವೇಳೆ ರವಿಚಂದ್ರನ್ ಒಂದಷ್ಟು ಮಾತನಾಡಿದ್ರು. ನಟ ಅಜಯ್ ರಾವ್ ಒಳಗೆ ನನ್ನನ್ನು ನಾನೇ ಕಂಡಿದ್ದೇನೆ. ಯುದ್ಧಕಾಂಡ ಮೂಲಕ ಒಂದು ಭಾವನಾತ್ಮಕ ಸಿನಿಮಾವನ್ನ ತೆರೆ ಮೇಲೆ ತರುತ್ತಿದ್ದಾರೆ. ಅಜಯ್ ರಾವ್ ಅವರ ತಮ್ಮ ಸಂದರ್ಶನಗಳ ಉದ್ದಕ್ಕೂ ನಾನು ಸಾಲ ಮಾಡಿದ್ದೇನೆ ಎನ್ನುತ್ತಲೇ ಇದ್ದಾರೆ. ಇವರ ಈ ಮಾತು ಕೇಳಿ ನನ್ನ ಸಾಲದ ಲೆಕ್ಕಗಳು ನೆನಪಾದವು. ಸಾಲ ಮಾಡಲು ತಾಕತ್ತು ಬೇಕು ಅಂದಿದ್ದಾರೆ ಅಜಯ್. ನನಗೆ ಸಾಲ ತೀರಿಸಲು ತಾಕತ್ ಬೇಕು, ಸಾಲದಲ್ಲಿ ಬದುಕಿದ್ದೇನೆ, ಹೋರಾಡುತ್ತಲೇ ಇದ್ದೇನೆ ಅಂತ ಕ್ರೇಜಿ ಸ್ಟಾರ್ ಹಳೆಯ ದಿನಗಳನ್ನ, ಸಾಲ ಮಾಡಿದ ಸಿನಿಮಾಗಳನ್ನ ನೆನಪಿಸಿಕೊಂಡಿದ್ದಾರೆ. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂದ್ರೆ ಸಿನಿಮಾ ಅಂದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಇವರು ಸಿನಿಮಾವನ್ನ ಪ್ರೀತಿಸುವ ಪರಿ ಎಲ್ಲರಿಗೂ ಗೊತ್ತು. ಈ ಹಿಂದೆಯೇ ಅವರು ಕೋಟಿ ಸುರಿದು ಸಿನಿಮಾ ಮಾಡಿದ ಮೊದಲಿಗ ಅನಿಸಿಕೊಂಡವರು. ಸಾಲಕ್ಕೆ ಹೆದರದೆ ಸಿನಿಮಾವನ್ನ ಅದ್ಭುತವಾಗಿ ಕಟ್ಟಿಕೊಟ್ಟ ಅಪರೂಪದ ನಟ, ನಿರ್ಮಾಪಕ ಕಮ್ ನಿರ್ದೇಶಕ. ಸಾಲ ಮಾಡಿ ಸಿನಿಮಾ ಮಾಡಿದ್ರು ಅವರು ಸಾಲದ ಬಗ್ಗೆ ಎಂದೂ ಮಾತನಾಡಿದವರಲ್ಲ. ಸಾಲ ಮಾಡಿದ್ದೇನೆ ಅಂತ ಭಯಪಟ್ಟವರೂ ಅಲ್ಲ. ಇನ್ನು ಸಾಲಕ್ಕೆ ಹೆದರಿ ಸಿನಿಮಾ ಸಹವಾಸವೇ ಬೇಡ ಅಂದುಕೊಂಡವರಂತೂ ಅಲ್ಲವೇ ಅಲ್ಲ. ಇವರೊಳಗೆ ಸಿನಿಮಾ ಪ್ಯಾಷನ್ ಇದೆ, ಸಿನಿಮಾ ಜೊತೆ ಭಾವನಾತ್ಮಕ ಸಂಬಂಧವಿದೆ. ಸಿನಿಮಾ ಅವರಿಗೆ ಎಲ್ಲವನ್ನ ಕೊಟ್ಟಿದೆ, ಹಾಗೆಯೇ ಒಂದಷ್ಟು ಕಸಿದುಕೊಂಡಿದೆ. ಆದರೆ ಅಪಾರ ಜನರ ಪ್ರೀತಿಸುವ ಫ್ಯಾನ್ಸ್ ಮಾತ್ರ ಅಂದಿನಿಂದ ಇಲ್ಲಿಯವರೆಗೂ ಹಾಗೇ ಇದೆ. ಆದರೆ ಅದ್ಯಾಕೋ ಏನೋ ಇತ್ತೀಚಿನ ದಿನಗಳಲ್ಲಿ ಸಾಲ ಮಾಡಿ ಸಿನಿಮಾ ಮಾಡಿದವರು ರಿಲೀಸ್ ವೇಳೆ ಅಥವಾ ರಿಲೀಸ್ ನಂತರ ಹೇಳಿಕೊಂಡು ಗೋಗರೆಯುತ್ತಾರೆ.
ಇಷ್ಟಕ್ಕೂ ಸಾಲ ಮಾಡಿ ಸಿನಿಮಾವನ್ನ ಮಾಡಿ ಅಂತ ಯಾರೂ ಹೇಳಲ್ಲ. ಮಾಡಿದ ಮೇಲೇಕೆ ಅವರು ಹೇಳ್ಕೋಬೇಕು? ಅಜಯ್ ರಾವ್ ಯಾಕೋ ಏನೋ ಸಾಲ ಮಾಡಿದ್ದರ ಬಗ್ಗೆಯೇ ಎಲ್ಲ ಕಡೆ ಹೇಳಿಕೊಂಡು ಸಿಂಪತಿ ಗಿಟ್ಟಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಯುದ್ಧಕಾಂಡ ಸಿನಿಮಾವನ್ನ ಪ್ರೀತಿಯಿಂದ ಮಾಡಿದ್ದೇನೆ, ಕಾಳಜಿ ಇಟ್ಟುಕೊಂಡು ಮಾಡಿದ್ದೇನೆ. ಪ್ರತಿಯೊಬ್ಬ ಹೆಣ್ಣು ಮಗುವಿನ ಪೋಷಕರು ಇದನ್ನ ಮಿಸ್ ಮಾಡದೆ ನೋಡಬೇಕು ಅಂತೆಲ್ಲ ಹೇಳಿಕೊಂಡಿದ್ದಾರೆ. ನಿಜ, ಒಳ್ಳೆಯ ಸಿನಿಮಾ ಯಾವತ್ತಿಗೂ ಸೋಲೋದಿಲ್ಲ. ಅಷ್ಟಕ್ಕೂ ನಮ್ಮ ಕನ್ನಡಿಗರು ಒಳ್ಳೆಯ ಸಿನಿಮಾವನ್ನ ಎಂದಿಗೂ ಕೈ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಇಷ್ಟಾದರೂ ಅಜಯ್ಗೆ ಈ ಸಿನಿಮಾ ಮೇಲೆ ಭಯ ಇದೆಯಾ ಗೊತ್ತಿಲ್ಲ. ಆದರೂ ರವಿಚಂದ್ರನ್ ಜೊತೆ ವೇದಿಕೆ ಮೇಲೆ ನಿಂತಿದ್ದಾಗ ರವಿಚಂದ್ರನ್ ಒಂದಷ್ಟು ಧೈರ್ಯ ತುಂಬಿದ್ದಾರೆ. ಇಷ್ಟೊಂದು ಗಂಭೀರವಾಗಿ ಸಿನಿಮಾ ಮಾಡಬೇಕಾ ಅಂತ ಅಜಯ್ ರಾವ್ ಅವರಿಗೆ ಕ್ರೇಜಿ ಸ್ಟಾರ್ ಹೇಳಿದ್ದುಂಟು. ನಾನು ಆ ಕಾಲದಲ್ಲೇ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡುವಾಗ ನನ್ನಪ್ಪ ದುಡ್ಡು ಹಾಕ್ತಿದ್ರು. ಆಗ ನನಗೆ ದುಡ್ಡಿನ ಬೆಲೆ ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಹವಾ ಇದ್ದಾಗ್ಲೂ ಸಿನಿಮಾ ಮಾಡಿದ್ದೇನೆ, ಇಲ್ಲದಿರುವಾಗ್ಲೂ ಸಿನಿಮಾ ಮಾಡಿದ್ದೇನೆ. ಕಾಸೇ ಇರದಿದ್ದಾಗ ಸಿನಿಮಾ ಮಾಡುವ ಹೊಚ್ಚು ಬಿಡಲಿಲ್ಲ. ಇದ್ದ ಹಣದಲ್ಲೇ ಸಿನಿಮಾ ಮಾಡಬೇಕು ಅಂತ ಕನಸು ಕಂಡೆ. ಕೋಟ್ಯಾಂತರ ರೂಪಾಯಿ ಹಣ ಹಾಕುವುದು ಮುಖ್ಯವಲ್ಲ, ಸಿನಿಮಾದಲ್ಲಿನ ಕಂಟೆಂಟ್ ಬಹಳ ಮುಖ್ಯ ಅಂತ ರವಿಚಂದ್ರನ್ ಹೇಳುವ ಮೂಲಕ ಅಜಯ್ ರಾವ್ಗೆ ಧೈರ್ಯ ತುಂಬಿದ್ದು ನಿಜಕ್ಕೂ ಇಂಡಸ್ಟ್ರಿ ಮಂದಿ ಮೆಚ್ಚುವಂತಹ ಕೆಲಸ. ಇನ್ನು ರವಿಚಂದ್ರನ್ ಹಿಂದಿನಿಂದಲೂ ಒಳ್ಳೆಯವರಿಗೆ, ಒಳ್ಳೆಯ ಸಿನಿಮಾಗಳಿಗೆ ಬೆಂಬಲ ಕೊಟ್ಟವರು, ಕೊಡುತ್ತಲೇ ಬಂದವರು. ಈ ಸಿನಿಮಾಗೂ ಒಳ್ಳೆಯದನ್ನೇ ಆಶಿಸಿದ್ದಾರೆ. ವೇದಿಕೆಯಲ್ಲಿದ್ದಂತಹ ರವಿಚಂದ್ರನ್ ಹಣ ಕೊಟ್ಟು ಮೊದಲು 5 ಟಿಕೆಟ್ಗಳನ್ನು ಖರೀದಿಸಿ ನಾನಿದ್ದೇನೆ, ಒಳ್ಳೆಯದಾಗುತ್ತೆ ಅಂತ ಶುಭಾಶಯ ಹೇಳಿದ ಆ ಕ್ಷಣ ಮಾತ್ರ ನಿಜಕ್ಕೂ ಭಾವುಕ ತರಿಸುತ್ತಿತ್ತು. ಒಂದಂತೂ ನಿಜ, ಇಂಡಸ್ಟ್ರಿಯಲ್ಲಿ ಇಂತಹ ಅಪರೂಪದ ನಟರು ಸಿಗೋದು ಕಷ್ಟ. ರವಿಚಂದ್ರನ್ ಸದಾ ಹಸನ್ಮುಖೆ, ಕೋಪಿಸಿಕೊಂಡಿದ್ದು ಗೊತ್ತಿಲ್ಲ. ಸಿನಿಮಾ ಅನ್ನೋ ವಿಷಯ ಬಂದಾಗ ಮನೆ ಮಡದಿ ಮಕ್ಕಳನ್ನ ಬದಿಗೊತ್ತಿ ಹಗಲಿರಲು ಕೆಲಸ ಮಾಡಿದವರು. ಅಂತಹ ರವಿಚಂದ್ರನ್ ಸಾಲದ ಬಗ್ಗೆ ಮಾತನಾಡಿದಾಗ ಅಲ್ಲಿದ್ದ ಜನ ಮಾತ್ರ ಮೌನಕ್ಕೆ ಶರಣಾಗಿದ್ದರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.